ರಾಜೀನಾಮೆಯ ಚರ್ಚೆಯ ಬೆನ್ನಲ್ಲೇ ದಲಿತ ಸಿಎಂ ಅಸ್ತ್ರವನ್ನ ಹೂಡಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸ್ಫೋಟಕವಾದಂತಹ ಬೆಳವಣಿಗೆ. ಸಿಎಂ ರಾಜೀನಾಮೆ ಚರ್ಚೆಯ ಬೆನ್ನಲ್ಲೇ ದಲಿತ ಸಿಎಂ ಅಸ್ತ್ರವನ್ನ ಕೂಡ ಬಿಡಲಾಗ್ತಾ ಇದೆ. ಗೃಹ ಸಚಿವ ಜಿ ಪರಮೇಶ್ವರ್ ಪರವಾಗಿ ಶಾಸಕರ ಸಹಿ ಸಂಗ್ರಹ ಆಗ್ತಾ ಇದೆಯಂತೆ. ದಲಿತ ಸಿಎಂ ಮಾಡುವಂತೆ ಒತ್ತಡಕ್ಕೆ ಅಹಿಂದ ಶಾಸಕರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿನ್ನೆ ದೆಹಲಿಯಿಂದ ತೆರಳಿದಂತಹ ಸಂದರ್ಭದಲ್ಲಿ ಸಹಿ ಸಂಗ್ರಹವನ್ನ ಕೂಡ ಮಾಡಲಾಗಿದೆಯಂತೆ. ಪರಮೇಶ್ವರ್ ಪರವಾಗಿ 40ಕ್ಕೂ ಹೆಚ್ಚು ಶಾಸಕರು ಸಹಿ ಮಾಡಿದ್ದಾರಂತೆ. ಸಿಎಲ್ಪಿ ಸಭೆ ಕರೆದು ಸಿಎಂ ಆಯ್ಕೆ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಅಂತ ಹೇಳಿ ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದ್ರೆ ದಲಿತಾಸ್ತ್ರ ಪ್ರಯೋಗವನ್ನ ಮಾಡಬೇಕು ಅಂತ ಸನ್ನದ್ಧರಾಗಿದ್ದಾರೆ. ರಾಜ್ಯದಲ್ಲಿ ದಲಿತ ಸಿಎಂ ಮಾಡಬೇಕು ಅನ್ನುವಂತಹ ಕೂಗು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಹೊಸ ತಂತ್ರವನ್ನ ಎಳೆಯಲಾಗ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗಿಗೆ ಅಹಿಂದ ಬಲವನ್ನ ಕೂಡ ಕೊಡ್ತಾ ಇದೆ. ಸಹಿ ಸಂಗ್ರಹ ಮೂಲಕವಾಗಿ ಡಿಕೆಶಿ ಅವರಿಗೆ ಶಾಕ್ ಕೊಡಬೇಕು ಅಂತ ಪರಮೇಶ್ವರ್ ಅವರು ಯತ್ನ ಮಾಡ್ತಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದಿದ್ರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ ಎಐಸಿಸಿ ಕಚೇರಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದ್ರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಒಂದ್ ರೀತಿಯಾಗಿ ಬಿಗ್ ಡೇ ಡಿಕೆಶಿ ಅವರ ಪಾಲಿಗೆ ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲೇ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಬಹಳ ಅಡೆತಡೆಗಳು ಇರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಸಿಎಂ ಅವರ ಬಣ ಏನಿದೆ, ದಲಿತ ಅಸ್ತ್ರವನ್ನು ಓಡಬೇಕು ಅಂತಲೂ ಕೂಡ ಸನ್ನದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಮಾಹಿತಿ? ಕುಸುಮ, ಮೊದಲಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಅಡ್ಡಿ ಆಗ್ತಾ ಇರತಕ್ಕಂಥದ್ದು ದಲಿತ ಸಿಎಂ ವಿಚಾರ, ಹಾಗೆ ಅಹಿಂದ ವಿಚಾರ. ಈಗ ಪರಮೇಶ್ವರ್ ಅವರು ಅದೇ ಒಂದು ಅಸ್ತ್ರವನ್ನ ಹೂಡಿ ದಲಿತ ಸಿಎಂ ಅನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರತಕ್ಕಂಥದ್ದು. ನಿನ್ನೆ ಸಿಎಂ ಜೊತೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಒಂದು ಚರ್ಚೆ ಆಯಿತು ಅದೆಲ್ಲ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲೇ ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಒತ್ತಾಯ ಮಾಡೋದಕ್ಕೆ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ. ಜೊತೆಗೆ ತಮ್ಮೆಲ್ಲ ಆಪ್ತ ಶಾಸಕರ ಒಂದು ಸಹಿ ಸಂಗ್ರಹಕ್ಕೂ ಕೂಡ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರತಕ್ಕಂಥದ್ದು. ಸುಮಾರು 40ಕ್ಕೂ ಹೆಚ್ಚು ಒಂದು ಶಾಸಕರು ಇರತಕ್ಕಂತ ಒಂದು ಸಹಿ ಬೆಂಬಲ ಪತ್ರವನ್ನ ಪಡೆದುಕೊಂಡು ಹೈಕಮಾಂಡ್ಗೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ಇನ್ನೇನು ಡಿಕೆ ಶಿವಕುಮಾರ್ ಅವರಿಗೆ ಪದಗ್ರಹಣ ಆಗೇ ಹೋಯ್ತು ಅನ್ನೋಷ್ಟರಲ್ಲಿ ಈಗ ದಲಿತ ಸಿಎಂ ವಿಚಾರ ಮತ್ತೆ ಹೈಕಮಾಂಡ್ಗೆ ತಲೆಕೆಡಿಸುತ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಪರಮೇಶ್ವರ್ ಅವರ ನಡೆನೂ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸುಮಾರು 40ಕ್ಕೂ ಹೆಚ್ಚು ಶಾಸಕರ ಸಹಿ ಪತ್ರದೊಂದಿಗೆ ಹೈಕಮಾಂಡ್ ಮೇಲೆ ಒತ್ತಡ ತರತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಈಗ ಪರಮೇಶ್ವರ್ ಅವರು ಮುಂದಾಗಿರ್ತಕ್ಕಂಥದ್ದು. ನಾಳೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯಲಾಗಿದೆ. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಕೂಡ ಉಪಸ್ಥಿತರಿರ್ತಾರೆ. ಈ ಸಂದರ್ಭದಲ್ಲಿ ಬೆಂಬಲಿಗರಿಗೆ ಒಂದು ಸಹಿ ಪತ್ರವನ್ನು ನೀಡಿ ಸುರ್ಜೇವಾಲಾ ಅವರಿಗೂ ಕೂಡ ಆಗ್ರಹ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ದಲಿತ ಸಿಎಂ ವಿಚಾರವಾಗಿ ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಮುಂದೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಆದ್ರೆ ಈ ದಲಿತ ನಾಯಕರ ನಡೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಮೊದಲಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ದಲಿತ ಸಿಎಂ ವಿಚಾರ ಏನಿದೆ ಇದು ಅಡ್ಡಿ ಹಾಕೊಂಡೇ ಬರ್ತಾ ಇತ್ತು. ಈಗ ಇನ್ನೇನು ಪದಗ್ರಹಣ ಆಗೇ ಹೋಯ್ತು, ಇನ್ನೇನು ಸಿಎಂ ಕುರ್ಚಿಯಲ್ಲಿ ಕೂರಬೇಕು ಅನ್ನೋಷ್ಟರಲ್ಲಿ ಮತ್ತೆ ದಲಿತ ಸಿಎಂ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿರ್ತಕ್ಕಂಥದ್ದು. ಹಾಗಾಗಿ ಪರಮೇಶ್ವರ್ ಅವರು ತಮ್ಮ ಬೆಂಬಲಿಗರು ಹಾಗೆ ಅಹಿಂದ ನಾಯಕರ ಒಂದು ಸಹಿ ಸಂಗ್ರಹ ಪತ್ರವನ್ನ ಇಟ್ಕೊಂಡು ಹೈಕಮಾಂಡ್ ಮೇಲೆ ಯಾವ ರೀತಿಯ ಒತ್ತಡವನ್ನ ತರ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರತಕ್ಕಂಥದ್ದು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆನೂ ಕೂಡ ಏನಿರುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಚರ್ಚೆಗೆ ಬಂದಿದೆ. ಯಾಕೆಂತಂದ್ರೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಸಿಎಂ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ನಿಜಕ್ಕೂ ಒಪ್ಪಿದಾರ ಇಲ್ವಾ ಅನ್ನೋದು ಕೂಡ ಕೆಲವು ನಾಯಕರಲ್ಲಿ ಇನ್ನೂ ಕೂಡ ಗೊಂದಲ ಇರತಕ್ಕಂಥದ್ದು. ಘಟಾನುಘಟಿ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಏನ್ ಮಾತಾಡಿಕೊಂಡಿದ್ದಾರೆ ಇನ್ನೂ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ನಾಳೆ ಸುರ್ಜೇವಾಲಾ ಅವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಆ ಸಂದರ್ಭದಲ್ಲಿ ನಮ್ಗೆಲ್ಲವೂ ಕೂಡ ಗೊತ್ತಾಗುತ್ತೆ, ಆಗ ನಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀವಿ ಅನ್ನೊಂದು ಮಾತನ್ನ ಕೆಲವು ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪರಮೇಶ್ವರ್ ಅವರ ಪರವಾಗಿ ಹಲವಾರು ಸಚಿವರು ಶಾಸಕರು ಕೂಡ ನಿಂತ್ಕೊಂಡ್ರೆ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಸಿಎಂ ಕನಸು ಏನಿದೆ ಮತ್ತೆ ಒಂದು ಮುಂದಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಇಲ್ಲವಾದಲ್ಲೇ ಸಿಎಲ್ಪಿ ಸಭೆಯನ್ನ
ಕರೆದು ಎಲ್ಲ ಒಂದು ಶಾಸಕರ ಅಭಿಪ್ರಾಯವನ್ನ ಪಡೆಯಲೇಬೇಕು ಅಂತ ಕೆಲವು ನಾಯಕರು ಒತ್ತಾಯ ಮಾಡಿದ್ದೆ ಆದ್ರೆ ಆಗ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಮಣಿತಾರ ಇಲ್ವಾ ಅನ್ನೋ ಒಂದು ವಿಚಾರನೂ ಕೂಡ ಈಗ ನಾವು ನೋಡಬೇಕಾಗುತ್ತೆ. ಸದ್ಯ ಕೆಲವು ನಾಯಕರು ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಗತ್ಯ ಬಿದ್ದರೆ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ಬೆಳವಣಿಗೆಗಳ ಮಧ್ಯೆ ಪರಮೇಶ್ವರ್ ಅವರು ದಲಿತ ಸಿಎಂ ಅಸ್ತ್ರವನ್ನ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಶಾಸಕರ ಒಂದು ಸಹಿ ಇರ್ತಕ್ಕಂಥ ಬೆಂಬಲ ಪತ್ರವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.